ಹೋರಾಟಗಳು ಸ್ಟಾರ್ಟ್ ಆಗ್ತಾ ಇದೆ. 40 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ ಇರುವಂತಹ ವ್ಯಾಪಾರಿಗಳಿಗೆ ನೋಟಿಸ್ ಸಿಗ್ತಾ ಇದೆ. ಹಾಗೆ ಡಿಜಿಟಲ್ ಪೇಮೆಂಟ್ ಅನ್ನ ನಿಲ್ಲಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಯಾಕೇನಾದ್ರೂ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. QR ಕೋಡ್ ಕ್ಲೋಸ್ ಮಾಡಿದ್ರು ಟ್ಯಾಕ್ಸ್. 4 ವರ್ಷದ ಡೇಟಾ ಪಡೆದಿರೋ GST ಇಲಾಖೆ. QR ಕೋಡ್ ತೆಗೆಯೋದ್ರಿಂದ ವ್ಯಾಪಾರಕ್ಕೆ ಕುತ್ತು. ನೋಟಿಸ್ಗೆ ಉತ್ತರಿಸಿ ತೆರಿಗೆ ಬಾಧ್ಯತೆಗೆ ಬನ್ನಿ. ವ್ಯಾಪಾರಿಗಳು ನಮಗೆ ಟ್ಯಾಕ್ಸ್ ಬರಲು ಕಾರಣವಾಗಿರೋದು ಡಿಜಿಟಲ್ ಪೇಮೆಂಟ್ ಅಂತ QR ಕೋಡ್ಗಳನ್ನ ತೆಗೆಯುವ ಕೆಲಸ ಮಾಡುತ್ತಿದ್ದಾರೆ. ನಮಗೆ ಲಕ್ಷ ಟ್ಯಾಕ್ಸ್ ಬಂದಿರೋದೆ ಈ ಕ್ಯಾಶ್ಲೆಸ್ ವಹಿವಾಟಿನಿಂದ ಅಂತ ವ್ಯಾಪಾರಿಗಳು ತಮ್ಮ ಸಣ್ಣ ಮಳಿಗೆಯಲ್ಲಿ ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕಿಕೊಳ್ಳೋ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ. QR ಕೋಡ್ ತೆಗೆದ್ರು ನೀವು ತೆರಿಗೆಯಿಂದ ಸರ್ಕಾರಕ್ಕೆ ವಂಚಿಸೋದಕ್ಕೆ ಆಗೋದಿಲ್ಲ ಅಂತಿದ್ದಾರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು. ನೀವು QR ಕೋಡ್ ಇಲ್ಲದೆ ವ್ಯಾಪಾರ ಮಾಡಿದ್ರು ಆ ಹಣವನ್ನ ಮನೆಯಲ್ಲಿ ನಗದನ್ನ ಇಡಲು ಆಗಲ್ಲ. ಅದಕ್ಕೂ ನಿಯಮವಿದೆ. ನಗದು ರೂಪದಲ್ಲಿ ಬಂದಿರೋ ಹಣವನ್ನ ಆದಾಯ ತೆರಿಗೆ ಇಲಾಖೆ ಗಮನಿಸುತ್ತೆ. ಅದಕ್ಕೂ ಆಗ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ನೀವು ಹೀಗೆ QR ಕೋಡ್ ತೆಗೆಯೋದು ನಿಮ್ಮ ವ್ಯಾಪಾರಕ್ಕೆ ಮಾರಕವಾಗುತ್ತೆ ಹೊರತು ಯಾವುದೇ ಪ್ರಯೋಜನವಿಲ್ಲ. ಈಗ ಕೇವಲ UPI ಟ್ರಾನ್ಸಾಕ್ಷನ್ನ ಆಧಾರವಾಗಿ ಇಟ್ಕೊಂಡು ನಾವು ನೋಟಿಸಸ್ ಕೊಡ್ತಾ ಇದ್ದೇವೆ ಅಂದಾಗ ಯಾವ ಕಾಯ್ದೆ ಅಡಿಯಲ್ಲೂ ಕೂಡ ಕೇವಲ UPI ಟ್ರಾನ್ಸಾಕ್ಷನ್ಸ್ಗೆ ಒಳಪಟ್ಟಿರುವಂತಹ ವಹಿವಾಟನ್ನು ಮಾತ್ರ ತೆರಿಗೆಗೆ ಒಳಪಡಿಸಬೇಕು ಅಂತ ಹೇಳಿಲ್ಲ. ಅವರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದರೆ ಆ ಹಣ ಕೂಡ ಎಲ್ಲಾದರೂ ಇಡಲೇಬೇಕಾ? ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಒಂದು ಲಿಮಿಟ್ ಇದೆ. ಅಂದಮೇಲೆ ಬ್ಯಾಂಕಿಗೆ ಜಮಾ ಮಾಡಬೇಕಾ? ಅಲ್ಲೂ ಕೂಡ ಅವರ ವಹಿವಾಟು ನಮಗೆ ಬಯಲಾಗ್ತದೆ. ಸೊ ಯಾವ ರೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಯಾವ ಕಾರಣಕ್ಕಾಗಿ ವಾಣಿಜ್ಯ ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಅಂತ ನೋಡೋದಾದ್ರೆ QR ಕೋಡ್ ತೆಗೆದ್ರೂ ಸಂಕಷ್ಟ. ಏಕಾಏಕಿ UPI ಸ್ಟಾಪ್ ಮಾಡಿದ್ರು ಟ್ಯಾಕ್ಸ್ ಫಿಕ್ಸ್. ನಗದು ವಹಿವಾಟು ನಡೆಸಿದ್ರು GST ಕಟ್ಟಲೇಬೇಕು. ನಗದು ವಹಿವಾಟು ನಡೆಸುತ್ತಿರುವ ವರ್ತಕರ ಮೇಲೆ ಕಣ್ಣು. 5 ವರ್ಷಗಳ ಆರ್ಥಿಕ ವಹಿವಾಟು ವಾಣಿಜ್ಯ ಇಲಾಖೆಯಲ್ಲಿದೆ. ವಹಿವಾಟು ಕಡಿಮೆ ಆದ್ರೆ ಲೆಕ್ಕ ಕಮ್ಮಿ ತೋರಿಸಿದ್ರು ಸಮಸ್ಯೆ. ಬ್ಲ್ಯಾಕ್ನಲ್ಲಿ ವಹಿವಾಟು ನಡೀತಿದೆಯಾ ಅನ್ನೋದರ ಬಗ್ಗೆ ತನಿಖೆ. ವಹಿವಾಟು ನಗದು ಆಗಿದ್ದರೂ GST ತೆರಿಗೆ ಅನ್ವಯವಾಗಲಿದೆ. ಇನ್ನು QR ಕೋಡ್ಗಳನ್ನ ನೀವು ಬಂದ್ ಮಾಡೋದ್ರಿಂದ ತೆರಿಗೆಯಿಂದ ತಪ್ಪಿಸಿಕೊಳ್ಳಬಹುದು ಅನ್ನೋದು ಸುಳ್ಳು. ನಾವು ನಿಮಗೆ ನೀಡಿರೋ ನೋಟಿಸ್ ನಿಮ್ಮ ವಾರ್ಷಿಕ ಒಟ್ಟಾರೆ ಡಿಜಿಟಲ್ ಪೇಮೆಂಟ್ ವಹಿವಾಟಿಗೆ. ನೀವು QR ಕೋಡ್ ಬಂದ್ ಮಾಡಿದ್ರೆ ಸಣ್ಣ ವ್ಯಾಪಾರಕ್ಕೆ ಸಮಸ್ಯೆ ಆಗಲಿದೆ. ಜನರು ಕೂಡ ಡಿಜಿಟಲ್ ಇಂಡಿಯಾದಡಿಯಲ್ಲಿ ಕ್ಯಾಶ್ಲೆಸ್ ವಹಿವಾಟಿನತ್ತ ಸಾಗಿದ್ದಾರೆ. ವ್ಯಾಪಾರಿಗಳು QR ಕೋಡ್ ತೆಗೆದ್ರೆ ಜನ ದೊಡ್ಡ ಮಳಿಗೆಗಳ ಕಡೆಗೆ ಮುಖ ಮಾಡ್ತಾರೆ. ನೀವು ತೆರಿಗೆ ಬಾಧ್ಯತೆ ತಿಳಿದುಕೊಳ್ಳಿ. ಹೀಗೆ QR ಕೋಡ್ ಹರಿದು ಹಾಕೋದ್ರಿಂದ ಯಾವುದೇ ಲಾಭ ನಿಮಗೆ ಆಗಲ್ಲ ಅಂತಿದ್ದಾರೆ ತೆರಿಗೆ ಅಧಿಕಾರಿಗಳು. UPI ಟ್ರಾನ್ಸಾಕ್ಷನ್ ಮಾಡ್ದೇನೆ ನಾನು ಕೇವಲ ಕ್ಯಾಶ್ ಮಾತ್ರ ತಗೊಳ್ತೀನಿ ಅಂದರೆ ವರ್ತಕರು ತಮ್ಮ ಕಸ್ಟಮರ್ಸ್ನ ಕಳ್ಕೊಳ್ತಾ ಇದ್ದಾರೆ. ಜನ ಎಲ್ಲ ಎಲ್ಲಿಗೆ ಹೋಗ್ತಾರೆ? ದೊಡ್ಡ ಅಂಗಡಿಗಳ ಕಡೆ, ಸೂಪರ್ ಬಜಾರ್ ಕಡೆ ಇರ್ಬೋದು, ಅಥವಾ ಆನ್ಲೈನ್ ಪರ್ಚೇಸಸ್ ಕಡೆ ಹೋಗ್ಬೋದು. ಇದು ತುಂಬ ನಿಮಗೇನೆ ತೊಂದರೆ ಕೊಡುವಂತಹ ಒಂದು ಸ್ಟೆಪ್ ತಗೊಳ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ. QR ಕೋಡ್ ಡಿಜಿಟಲ್ ಪೇಮೆಂಟ್ ಇಲ್ಲದೆ ಸಣ್ಣ ವ್ಯಾಪಾರ ಸಲೀಸಾಗಿ ನಡೆಯುವ ಸಾಧ್ಯತೆ ಕೂಡ ತೀರಾ ಕಡಿಮೆ ಇದೆ. ವ್ಯಾಪಾರಿಗಳಿಗೆ ಬಂದಿರೋ ನೋಟಿಸ್ಗೆ ತಮ್ಮ ವ್ಯಾಪಾರದಲ್ಲಿ ಯಾವುದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ, ಯಾವುದು ಬರೋದಿಲ್ಲ ಅನ್ನೋ ಮಾಹಿತಿಯನ್ನ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಪಡೆದುಕೊಳ್ಳುವುದು ಉತ್ತಮ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.